ಕೆಲೋಲಿ ಗ್ರಾಮದಲ್ಲಿ ನದಿಯ ಮೂಲಕ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸಾಗಿಸಿದ ಹೆಸ್ಕಾಂ ಸಿಬ್ಬಂದಿ. ಜೊಯ್ಡಾ ತಾಲೂಕಿನ ಕುಂಬಾರವಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಕೆಲೋಲಿ ಗ್ರಾಮಕ್ಕೆ ಮಳೆಗಾಲದಲ್ಲಿ ಸೂಪಾ ಜಲಾಶಯದ ಹಿನ್ನೀರಿನ ಪ್ರವಾಹ ಬರುತ್ತಿರುವುದರಿಂದ ಹಾಗೂ ಇಲ್ಲಿ ಸೇತುವೆಯ ಕೊರತೆಯಿಂದಾಗಿ ಸುಮಾರು 20 ಮನೆಗಳ ನಿವಾಸಿಗಳಿಗೆ ಬೇಸಿಗೆ ದಿನಗಳಲ್ಲಿ ಮಾತ್ರ ರಸ್ತೆಯ ಸಂಪರ್ಕ ಸಿಗುತ್ತದೆ. ಕೆಲೋಲಿ ಗ್ರಾಮದಲ್ಲಿದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸುಮಾರು 15 ದಿನಗಳ ಹಿಂದೆ ಕೆಟ್ಟು ಹೋಗಿದ್ದರಿಂದ ಗ್ರಾಮಸ್ಥರು ಕತ್ತಲಿನಲ್ಲಿ ದಿನ ಕಳೆಯುವಂತಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೆಸ್ಕಾಂ ಇಲಾಖೆಯು ಹಾಳಾಗಿದ್ದ ಟ್ರಾನ್ಸ್ಫಾರ್ಮರ್ ತೆರವುಗೊಳಿಸಿ ಹೊಸ ಟ್ರಾನ್ಸ್ಫಾರ್ಮರ್ ಅಳವಡಿಸಲು ನಿರ್ಧರಿಸಿತ್ತು. ಆದರೆ ಗ್ರಾಮಕ್ಕೆ ತೆರಳಲು ಸೂಕ್ತ ರಸ್ತೆ ಸಂಪರ್ಕವಿಲ್ಲದ ಕಾರಣ ಹೆಸ್ಕಾಂ ಸಿಬ್ಬಂದಿ ಗ್ರಾಮಸ್ಥರ ಸಹಾಯ ಪಡೆದು ನದಿಯ ಮೂಲಕವೇ ಹೊಸ ಟ್ರಾನ್ಸ್ಫಾರ್ಮರ್ ಅನ್ನು ಹಗ್ಗದ ಸಹಾಯದಿಂದ ಎಳೆದುಕೊಂಡು ಗ್ರಾಮಕ್ಕೆ ಸಾಗಿಸಿದರು. ಈ ಮೂಲಕ ಕತ್ತಲಿನಲ್ಲಿದ್ದ ಕೆಲೋಲಿ ಗ್ರಾಮದ ನಿವಾಸಿಗಳಿಗೆ ಹೆಸ್ಕಾಂ ಇಲಾಖೆ ಬೆಳಕು ನೀಡಿದೆ. ಹೆಸ್ಕಾಂ ಸಿಬ್ಬಂದಿಯ ಈ ಕಾರ್ಯಕ್ಕೆ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದ್ದಾರೆ. Yeah. Bro. Yeah. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.